ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಸಂದೇಶದ ಚಿಂತನೆಗಾಗಿ ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ 84ನೇ ಕೀರ್ತನೆಗಳು. ವಚನ 5. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ. ವಚನ 6. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವನ್ನಾಗಿ ಮಾಡುತ್ತಾರೆ. 84ನೇ ಕೀರ್ತನೆ 5ನೇ ವಚನದಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಯಾಕೆ ದೇವರಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಎಂಬುದನ್ನು 6ನೇ ವಚನದಲ್ಲೀಗ ನಾವು ಗಮನಿಸೋಣ. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಈ ಎರಡೂ ವಚನಗಳ ತಾತ್ಪರ್ಯ ಇದಾಗಿದೆ. ಒಬ್ಬ ಆತ್ಮೀಯನ ಜೀವನದಲ್ಲಿ ಯಾವ ತಗ್ಗು ಕಣ್ಣೀರನ್ನು ತಂದಿತೋ, ಯಾವ ತಗ್ಗು ಆತ್ಮೀಯ ಜೀವನವನ್ನು ಅಡಗಿಸಲಿಕ್ಕೆ ಪ್ರಯತ್ನ ಮಾಡಿತೋ, ಹಾಗೂ ಯಾವ ತಗ್ಗು ಆತ್ಮೀಯ ಜೀವನವನ್ನು ಮುಂದೆ ಸಾಗದ ಹಾಗೆ ತಡೆ ಹಿಡಿಯಿತೋ, ಅದೇ ತಗ್ಗನ್ನು ದಾಟಲು ಹಾಗೂ ಮುಂದೆ ಸಾಗಲು ಆ ಆತ್ಮೀಯನಿಗೆ ದೇವರ ಬಲ ಸಹಾಯಕವಾಯಿತು. ಆದ್ದರಿಂದಲೇ ದೇವರಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ಎಂದು ವಾಕ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕ್ಲುಪ್ತವಾಗಿ ವಿವರಿಸುವುದಾದರೆ, ದೇವರ ಬಲ ಒಬ್ಬ ಆತ್ಮಿಕನ ಕಣ್ಣೀರಿನ ತಗ್ಗನ್ನು ದಾಟಿಸುವುದು ಮಾತ್ರವಲ್ಲದೆ, ಯಾವ ತಗ್ಗು ಒಬ್ಬ ಆತ್ಮಿಕ ಜೀವನವನ್ನು ಬೀಳಿಸಲಿಕ್ಕೆ ನೋಡಿತೋ, ಹಾಗೂ ಯಾವ ತಗ್ಗು ಒಬ್ಬ ಆತ್ಮಿಕನ ಜೀವನವನ್ನು ತಗ್ಗಿನಲ್ಲೇ ಅದಿಮಿಡಲು ಪ್ರಯತ್ನಿಸಿತೋ, ಹಾಗೂ ಯಾವ ತಗ್ಗು ಒಬ್ಬ ಆತ್ಮಿಕನ ಜೀವನ ಬೆಳವಣಿಗೆಯನ್ನು ಮುಚ್ಚಲಿಕ್ಕೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿತೋ, ಯಾವಾಗ ಒಬ್ಬ ವ್ಯಕ್ತಿ ದೇವರ ಬಲದಿಂದ ತುಂಬಿಸಲ್ಪಡುತ್ತಾನೋ ಆಗ ಅದೇ ತಗ್ಗಿನಲ್ಲಿ ಸ್ಥಿರವಾಗಿ ನಿಂತುಕೊಂಡು ಅದೇ ತಗ್ಗಿನಲ್ಲಿ ನೀರಿನ ಬುಗ್ಗೆಯನ್ನು ಅಗೆಯಲು ಸಮರ್ಥನಾಗುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಗೆ ದೇವರ ಬಲ ಸಹಾಯಕವಾಗುತ್ತದೋ ಆಗ ಆ ವ್ಯಕ್ತಿ ಕೆಳಗೆ ಬಿದ್ದಂಥ ತಗ್ಗಿನಲ್ಲೇ ಮೊದಲು ಎದ್ದು ನಿಂತುಕೊಳ್ಳುತ್ತಾನೆ. ದೇವರ ಬಲ ಸಾಮರ್ಥ್ಯ ಹೊಂದಿದಂಥ ವ್ಯಕ್ತಿ ನಿಂತುಕೊಳ್ಳುವುದು ಮಾತ್ರವಲ್ಲದೆ ಅದೇ ತಗ್ಗಿನಲ್ಲೇ ಆಳವಾಗಿ ನೀರಿನ ಒರತೆಗಳನ್ನು ತೋಡಿ ತೆಗೆಯುತ್ತಾನೆ. ಇನ್ನು ಕ್ಲುಪ್ತವಾಗಿ ವಿವರಿಸುವುದಾದರೆ, ಒಬ್ಬ ವ್ಯಕ್ತಿ ಯಾವ ತಗ್ಗಿನಲ್ಲಿ ಸೋಲನ್ನು ಕಾಣುತ್ತಾನೋ, ಯಾವ ತಗ್ಗು ಅವನ ಆತ್ಮಿಕ ಜೀವನವನ್ನು ಕೆಳಗೆ ಬೀಳಿಸುತ್ತದೋ, ಅದೇ ತಗ್ಗಿನಲ್ಲಿ ಆ ವ್ಯಕ್ತಿಗೆ ದೇವರ ಬಲ ಸಹಾಯಕವಾದಾಗ ಅಲ್ಲಿವರೆಗೂ ಬಿದ್ದ ಪರಿಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ಎದ್ದು ನಿಂತುಕೊಳ್ಳಲು ಸಾಮರ್ಥ್ಯವನ್ನು ಹೊಂದಿಕೊಳ್ಳುತ್ತಾನೆ. ಅಂದರೆ ಅಲ್ಲಿವರೆಗೂ ಕೆಳಗೆ ಮಾತಿಗೆ ಬಿದ್ದು ಹೋಗ್ತಿರುವಂಥ ಆತ್ಮಿಕ ಜೀವನ ಸ್ಥಿರವಾಗಿ ನಿಂತುಕೊಳ್ಳಲು ದೇವರ ಬಲ ಸಹಾಯಕವಾಗುತ್ತದೆ. ಅಷ್ಟು ಮಾತ್ರವಲ್ಲದೆ, ಯಾವಾಗ ಒಬ್ಬ ವ್ಯಕ್ತಿಗೆ ದೇವರ ಬಲ ಸಹಾಯಕವಾಗುತ್ತದೋ ಅದೇ ಬಿದ್ದ ಸ್ಥಳದಲ್ಲೇ ದೇವರು ಆ ವ್ಯಕ್ತಿಯನ್ನು ಮೇಲಕ್ಕೆತ್ತುತ್ತಾನೆ. ಅಂದರೆ ಅದೇ ತಗ್ಗಿನಲ್ಲೇ ಆಶೀರ್ವಾದದ ಬುಗ್ಗೆಯನ್ನು ತೋಡಿ ಹೊರಗೆ ತೆಗೆಯಲು ಆ ವ್ಯಕ್ತಿ ಸಾಮರ್ಥ್ಯವನ್ನು ಹೊಂದಿಕೊಳ್ಳುತ್ತಾನೆ. ಆದ್ದರಿಂದ ಯಾವ ವ್ಯಕ್ತಿ ದೇವರ ಬಲವನ್ನು ಆಶ್ರಯಿಸುತ್ತಾನೋ, ಆಧಾರ ಮಾಡಿಕೊಳ್ಳುತ್ತಾನೋ ಅವನು ಧನ್ಯನು. ಈ ಸಂದೇಶ ಭಾಗವನ್ನು ಮತ್ತಷ್ಟು ಆಳವಾಗಿ ವಿವರಿಸಲು ಒಂದು ಒಳ್ಳೆ ಉದಾಹರಣೆಯನ್ನು ನೀಡಲು ಇಚ್ಛಿಸುತ್ತೇನೆ. ಪ್ರಕಟಣೆ ಪುಸ್ತಕದಲ್ಲಿ ಕಂಡುಬರುವಂತಹ ಅದರ ರಚನಾಕಾರನಾದಂಥ ಯೋಹಾನನು
ಪದ್ಮೋಸ್ ದ್ವೀಪದಲ್ಲಿ ಬಂದಿಯಾಗಿರುತ್ತಾನೆ. ಈ ಯೋಹಾನನ ಪದ್ಮೋಸ್ ಅನುಭವವನ್ನು ಒಂದು ತಗ್ಗಿಗೆ ನಾವು ಹೋಲಿಸಬಹುದು. ಯೋಹಾನನು ಹಲವಾರು ವರ್ಷಗಳಿಂದ ಆ ಪದ್ಮೋಸ್ ಎಂಬ ತಗ್ಗಿನಲ್ಲಿ ಇರುವಾಗ ತನ್ನ ಜೀವನ ಮುಗಿದು ಹೋಯಿತು, ಇದೇ ಅಂತ್ಯ ಅಂದುಕೊಂಡಿರಬಹುದು. ಆದರೆ ಅದೇ ಯೋಹಾನನಿಗೆ ದೇವರ ದರ್ಶನ, ದೇವರ ಬಲ ಸಹಾಯಕವಾದಾಗ ಅದೇ ಪದ್ಮೋಸ್ ಎಂಬ ತಗ್ಗಿನಲ್ಲೇ ಹೊಸ ಪ್ರಾರಂಭವನ್ನು ಯೋಹಾನನು ಕಂಡನು ತನ್ನ ಜೀವನದಲ್ಲಿ. ಅಂದು ಪದ್ಮೋಸ್ ಎಂಬ ತಗ್ಗಿನಲ್ಲಿ ತೋಡಿ ತೆಗೆದಂತಹ ನೀರಿನ ಹೊರತೆಯಾದಂತಹ ಆಶೀರ್ವಾದದ ಬುಗ್ಗೆಯಾದಂಥ ಪ್ರಕಟಣೆ ಎಂಬ ಪುಸ್ತಕ ಇಂದಿಗೂ ಪರಲೋಕದ ಎಷ್ಟೋ ರಹಸ್ಯಗಳು, ಪ್ರಕಟಣೆಗಳನ್ನು ಈ ಜಗತ್ತಿಗೆ ನೀಡುತ್ತಿದೆ. ಹಾಗೂ ಇಂದಿಗೂ ಮುಂದೆ ಸಂಭವಿಸುವ ಘಟನೆಗಳ ಕುರಿತು ಜ್ಞಾನದ ಪ್ರಕಾಶನವನ್ನು ನೀಡುತ್ತಿದೆ ಈ ಜಗತ್ತಿಗೆ. ಅಂದಿನ ಆ ಪದ್ಮೋಸ್ ಎಂಬ ತಗ್ಗು ದೇವರ ಬಲದಿಂದ, ಅದೇ ತಗ್ಗು ಯೋಹಾನನ ಜೀವನಕ್ಕೆ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಈ ಸಂದೇಶದ ಕೊನೆಯ ಮಾತುಗಳು: ಯಾವ ವ್ಯಕ್ತಿ ಯಾವ ತಗ್ಗಿನಲ್ಲಿ ದೇವರ ಬಲವನ್ನು ಹೊಂದಿ ಸ್ಥಿರವಾಗಿ ನಿಂತುಕೊಳ್ಳುತ್ತಾನೋ ಹಾಗೂ ಅದೇ ತಗ್ಗಿನಲ್ಲಿ ನೀರಿನ ಹೊರತೆಗಳನ್ನು ತೋಡಿ ತೆಗೆಯುತ್ತಾನೋ, ಆ ಬಲ ಹೊಂದಿದ ವ್ಯಕ್ತಿ, ಆ ಬಲದಿಂದ ತೋಡಿದ ನೀರಿನ ಹೊರತೆಗಳು ಅನೇಕರ ಆತ್ಮಿಕ ದಾಹವನ್ನು ತಣಿಸುತ್ತದೆ. ಯಾವ ವ್ಯಕ್ತಿ ದೇವರಿಂದ ಬಲವನ್ನು ಹೊಂದಿಕೊಳ್ಳುತ್ತಾನೋ ಅವನು ತಾನು ಮಾತ್ರ ಬಲ ಹೊಂದುವುದು ಮಾತ್ರವಲ್ಲದೆ ನೀರಿನ ಹೊರತೆಗಳನ್ನು ತೋಡಿ ಇತರರಿಗೂ ಬಲಪಡಿಸುತ್ತಾನೆ, ಇತರರ ಹಸಿವು ದಾಹವನ್ನು ತೀರಿಸುತ್ತಾನೆ ಎಂದು ಇವತ್ತಿನ ಈ ಸಂದೇಶವೇ ಸಾರಿ ಸಾರಿ ಹೇಳುತ್ತಿದೆ.